ಮೀಟು ಅಣ್ಣ ಏನು ಗೊತ್ತಾ, ಇವ್ರು ಯಾರು, ನಾವು ಯಾವ ಕಡೆ ಅದ್ರಬೇಕು ಮೀಟು, ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರಾ ಅಣ್ಣ. ಮೀಟು ಇಲ್ಲ, ನಾವು ವೀಟು. ಯಾಕೆ ಮೀಟು ಅಂತ ಯಾರು ಹೇಳೋದವನು? ಇದು ಕನ್ನಡದಿಂದ ಸ್ಟಾರ್ಟಾಗಿ ಕೇಳ ಅದೆಲ್ಲ. ಆಮೇಲೆ ಏನು ಅಂದರೆ, ಇವತ್ತಿನ ದಿನ ಒರಿಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ. ಈ ಬುಡುಬುಡಿಕೆ, ಈ ಟಾಮಿ, ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ. ಗಿಂಟದು ಕರ್ದದು ಯಾರು ಇಲ್ಲ. ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ ಅಲ್ಲ. ಪ್ರೊಡ್ಯೂಸರ್ ಕರ್ದ, ಹೀರೋ ಕರ್ದ, ಯಾರು ಕರೆಯಲ್ಲ. ಅವರೇ ಕರೆದ್ರು ಯಾರು ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು. ಅದರಿಂದ ಮೀಟು ಗೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ. ಯಾರು ಅದು ಇಟ್ಕೊಳ್ಳಬೇಡಿ. ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ. ಯಾವ ಬುಡುಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬೋದು. ಸಿನಿಮಾಗಳು ಮಾಡೋಕ್ಕೂ ಒಳ್ಳೊಳ್ಳೆ ಸಿನಿಮಾ ಬೆಳಿಬೇಕು, ಮಾಡೋಣ. ಇದನ್ನು ಆಲ್ರೆಡಿ ನಮ್ಗೆ 6 ವರ್ಷ ಮುಂಚೆನೇ ಮೀಟು ಬಂತು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ನನ್ನ ಅಯ್ಯೋ ಬೇರೆಯವ್ರು ಬೇಡ, ನನ್ನನ್ನೇ ಅಟ್ಯಾಕ್ ಮಾಡೋದು ತುಂಬ ಕೆಲವು ಪತ್ರಕರ್ತರು ಮಂಜೂರು ಕ್ಯಾಚ್ ಮಾಡಿ. ನಾನು ಹೇಳಿದೆ ಐ ಆಮ್ ನಾಟ್ ಮೀಟು, ಐ ಆಮ್ ವೀಟು ಅಂದೆ. ಅವಳು ಬಂದರೆ ನಾನು ಬರ್ತೀನಿ, ಅವಳು ಬರ್ತೀನಿ, ನಾನು ಯಾಕೋ ಸೋತ್ರೆ ನಾನು ಯಾಕೆ ಬರ್ಲಿಕ್ಕೆ ನಿಂತೆ. ಯಾರು ಹೇಳಲ್ಲ, ನಾನು ಓಪನಾಗಿ ಹೇಳಿದೆ. ಭಯ ಏನಿದೆ ರೀ ಪ್ರಪಂಚ. ಆಮೇಲೆ ಈ ನಮ್ಮ ಚಿತ್ರರಂಗ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಇರ್ತದೆ ಇರ್ಕೊಳ್ಳಿ, ಅದು ಯಾರೂ ಇಲ್ಲ. ಅವ್ರವ್ರ ಅನಿಸಿಕೆ, ಅವ್ರ ಅಭಿಪ್ರಾಯ ಇದ್ದರೆ ಕೋಆಪ್ರೇಷನ್ ಹೋಗ್ತಾರೆ, ಯಾರು ಬೇಡ ಅನ್ನಲ್ಲ. ಅದನ್ನು ಮೀಟು ಇವ್ನಿಗೆ ಯಾಕೆ ಬೇಕು ಮೀಟು ಸಾಬಂದು ಅವ್ರು ಹೋಗ್ತಾರೆ. ಆಮೇಲೆ ನಮ್ಮ ಚಿತ್ರರಂಗ ಪ್ಯೂರ್ ತುಂಬ ಚೆನ್ನಾಗಿದೆ, ವೆರಿ ಗುಡ್, ರಿಲೇಷನ್ಶಿಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದೇ ಮನೆಯವರು. ಸಿನಿಮಾಗಳು ಬೆಳಿಬೇಕು, ನಮಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.